ರಾಜ್ಯದಲ್ಲಿ 2A ಮೀಸಲಾತಿಯ ಕಿಚ್ಚು ಆರುವ ಹಂಗೆ ಕಾಣಿಸ್ತಾ ಇಲ್ಲ. ಪಂಚಮಸಾಲಿಗಳ ಹೋರಾಟದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಯನ್ನ ಈಗ ಜಯಮೃತ್ಯುಂಜಯ ಶ್ರೀಗಳು ಖಂಡಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ. ಹೋರಾಟವನ್ನು ಖಂಡಿಸಿದ ಸಿಎಂ ವಿರುದ್ಧ ಜಯಮೃತ್ಯುಂಜಯ ಶ್ರೀಗಳು ಕಿಡಿ. ಸಂವಿಧಾನ ವಿರೋಧಿ ಹೋರಾಟ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಅದರ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಸಿಎಂ ಈ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡಿಬೇಕು. ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟವನ್ನ ಮಾಡ್ತಿದ್ರೆ 36 ಲಿಂಗಾಯತ ಶಾಸಕರನ್ನ ನಿಮ್ಮ ಪಕ್ಷದಿಂದ ತೆಗೆದುಹಾಕಿ. 2020ರಲ್ಲೇ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲ ಶಾಸಕರು ಕೂಡ ಬೆಂಬಲಿಸಿದ್ರು. ಹೋರಾಟವನ್ನ ಖಂಡಿಸಿದ ಸಿಎಂ ವಿರುದ್ಧ ಜಯಮೃತ್ಯುಂಜಯ ಶ್ರೀಗಳು ಕಿಡಿಕಾರಿದ್ದು ಹೀಗೆ. ಪಂಚಮಸಾಲಿ ಮೀಸಲಾತಿಯ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದು ಹೀಗೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇ ಆಗಿದ್ದರೆ, ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮಗೆ ಏನಾದರೂ ಮುಜುಗರ ತಂದಿದ್ದರೆ, ನಮ್ಮ ಸಮಾಜದ ಧ್ವನಿ ನಿಮಗೆ ಏನಾದರೂ ಕೇಳಲಿಕ್ಕೆ ಇಷ್ಟೇ ಆಗದೆ ಇದ್ದರೆ, ನಮ್ಮ ಹೋರಾಟವನ್ನು ಕಣ್ಣಿಂದ ನೋಡಲಿಕ್ಕೆ ನಿಮಗೆ ಮನಸ್ಸು ಬಾರದೇ ಹೋಗಿದ್ರೆ, ನಮಗೆ ಹೃದಯವನ್ನು ಕೊಡಲಿಕ್ಕೆ ನಿಮ್ಗೆ ಆಗದೇ ಇದ್ದರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ, ನಾವೇನು ಬೇಜಾರಾಗಲ್ಲ. ಅದನ್ನು ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೊತ್ತಾಯ ಎನ್ನುವಂಥ ಮಾತು, ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ, ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ. ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ, ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದ್ದರು. ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು 3 ಶಬ್ದಗಳು: ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವ, ಒಂದು ಸಾಮಾಜಿಕ ನ್ಯಾಯ. ಕಾಯಂ ಬಾಯ್ಪಾಟ್ ಮಾಡ್ಕೊಂಬಿಟ್ಟಿರಿ. ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂಥ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನೀವುಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಸಂವಿಧಾನ ವಿರೋಧಿ ಅನ್ನೋಂಥ ಶಬ್ದ ಹೆಂಗೆ ಬರಲಿಕ್ಕೆ ಸಾಧ್ಯ ಆಯಿತು? ಇದನ್ನು ಅನ್ಲಿಕ್ಕಾದ್ರೆ ನಿಮ್ಗೆ ಹೆಂಗೆ ಮನಸ್ಸು ಬಂತು? ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮ ವೋಟಿಂಗ್ ಪವರೇ ಇರ್ತಿದ್ದಿಲ್ಲ. ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡೋದಾಗಿದ್ದರೆ ಹಂಗೆ ಲಿಂಗಾಯತನೆಲ್ಲ ತೆಗೆದುಹಾಕ್ಬಿಟ್ರೆ 36 ಜನ ಲಿಂಗಾಯತನ MLAಗಳ ತೆಗೆದುಹಾಕ್ಬಿಟ್ರೆ. ಹಂಗಾರೆ ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ದರೆ ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ವಿ? 2020ನೇ ಇಸ್ವಿಯಿಂದ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವೇನಾದ್ರು ಸಂವಿಧಾನ ವಿರೋಧಿ ಹೋರಾಟ ಆಗಿದ್ದರೆ ನೀವು ಅವ್ರಿಗೆ ಹೇಳ್ಬೇಕಾಯ್ತು ಅವಾಗಲೇ, ಅದು ಸಂವಿಧಾನ ವಿರೋಧಿ ಹೋರಾಟ ಇತ್ತು, ನೀವು ಯಾರು ಭಾಗವಹಿಸ್ಬೇಡ್ರಿ ಅಂತೇಳಿ. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮನ್ನು ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ಯಾಕೆ ಮಾಡಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮನ್ನು ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂಥ ಅವಶ್ಯಕತೆಯೇ ಇತ್ತು. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನೀವು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಯಾಕೆ ಮಾಡಿಕೊಡ್ಬೇಕಾಗಿತ್ತು? ಹೋರಾಟವನ್ನು ಖಂಡಿಸಿದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಯಮೃತ್ಯುಂಜಯ ಶ್ರೀಗಳು ಗುಡುಗಿದ್ದು ಹೀಗೆ. 36 ಲಿಂಗಾಯತ ಶಾಸಕರನ್ನ ವಾಪಸ್ ಕಳುಹಿಸಿಕೊಡಿ ಅಂತೇಳಿ ಕೂಡ ಪ್ರಸ್ತಾಪಿಸಿದ್ದಾರೆ.